ನಮಸ್ಕಾರ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನನ್ನ ಸ್ಕೂಲಲ್ಲಿ ನಡೆದ ಕೆಲವು ತಮಾಷೆಗಳು ಹೇಳ್ತೀನಿ. ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಬಾಹುಬಲಿ ಬಗ್ಗೆ ವಿವರಿಸಿ ಅಂತ. ಅದನ್ನು ಇನ್ನು ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ. ಅವರು ಬಾಹುಬಲಿ ಅಂದರೆ ಫಸ್ಟಿಂದ ಹೇಳಿದ್ರೇ ಅರ್ಥ ಆಗೋದು. ಬಾಹುಬಲಿ ಅಂದರೆ ಗೊಮ್ಮಟೇಶ್ವರನ ಬಗ್ಗೆ ವಿವರಿಸಿ ಅಂದರೆ ಆ ಹುಡುಗಿಗೆ ಗೊತ್ತಾಗ್ದಿರ ಚಿತ್ರ ಬರೆದ್ಬಿಟ್ಟಿದ್ಲು. ಗೊಮ್ಮಟೇಶ್ವರನ ಚಿತ್ರ ಹೆಂಗೆ ಅಂತ ನಮಗೆಲ್ಲ ಗೊತ್ತಿರುತ್ತೆ. ಚಿತ್ರ ಬರೆದ್ಬಿಟ್ಟು ಸರ್ಗೆ ಎಕ್ಸಾಮಲ್ಲಿ ಟೆಸ್ಟಲ್ಲಿ ಕೊಟ್ಬಿಟ್ಟಿದ್ಲು. ಸರ್ ಟೆಸ್ಟ್ ಪೇಪರ್ ಎಲ್ಲ ಕರೆಕ್ಷನ್ ಮಾಡಿ ಎತ್ಕೊಂಡ್ಬಂದು ಕ್ಲಾಸ್ ಮುಂದೆ ನೋಡ್ರಪ್ಪ ಈ ಥರ ಗೊಮ್ಮಟೇಶ್ವರನ ಬಗ್ಗೆ ವಿವರಿಸಿ ಅಂದರೆ ಎಲ್ಲ ಪಾಠಗಳ ಹೆಸರು ಬರೆದಿದ್ಲು. ಆವಾಗ ಸರ ಎಲ್ಲ ಪಾಠಗಳ ಹೆಸರು ಬರೆದಿದೆಯಲ್ಲಮ್ಮ, ಈ ಪಾಠ ಹೆಸರು ಯಾಕಮ್ಮ ಬಿಟ್ಬಿಟ್ಟಿದೀಯ ಅಂದರು. ಸರ್ ಆ ಪಾಠ ಹೆಸರು ನನಗೆ ಕನ್ನಡದಲ್ಲಿ ಗೊತ್ತಿಲ್ಲ ಸರ್, ಅದಕ್ಕೆ ಬಿಟ್ಬಿಟ್ಟೆ ಅಂತಿಲ್ಲ ಆ ಹುಡುಗಿ ಹೇಳಿದ್ಲು. ಇನ್ನೊಂದು ಜೋಕು, ಸರಿ ಕ್ಲಾಸಲ್ಲಿ ಸರ್ ಈ ಗಾಂಧಿ ಜಯಂತಿ, ನೆಹರು ಜಯಂತಿ, ಅಂಬೇಡ್ಕರ್ ಜಯಂತಿ ಎಲ್ಲ ಮಾಡ್ತಾರೆ ಅಲ್ವಾ ಸರ್, ಈ ರಾಜೀವ್ ಗಾಂಧಿ ಪುಣ್ಯತಿಥಿ, ಇಂದಿರಾ ಗಾಂಧಿ ಪುಣ್ಯತಿಥಿ ಯಾಕೆ ಸರ್ ಮಾಡ್ತಾರೆ, ಅವ್ರ ಜಯಂತಿಗಳು ಯಾಕೆ ಸರ್ ಮಾಡಲ್ಲ ಅಂದರು. ಅದಕ್ಕೆ ಸರ್ ಇದ್ಕೊಂಡು ಒಳ್ಳೇದು ಮಾಡಿರೋರಿಗೆ ಜಯಂತಿ ಮಾಡ್ತಾರಪ್ಪ, ಒಳ್ಳೇದು ಮಾಡ್ದಿರೋರಿಗೆ ಪುಣ್ಯತಿಥಿಗಳು ಮಾಡ್ತಾರಪ್ಪ ಅಂದರು. ಇನ್ನೊಂದು ಜೋಕು, ಈ ಮನೆ ಹತ್ರ ನೀರಾಕಿ ಸಾರಿಸಿ ರಂಗೋಲಿ ಬಿಡ್ತಾರೆ ಬೆಳಿಗ್ಗೆ ಇದ್ದರೆ, ಆ ಥರ ಮಾಡ್ತಾಯಿದ್ರು. ಆ ದಾರಿಯೆಲ್ಲ ಒಬ್ಬರು ಹೋಗಿ ಬರೀ ಮಾಡ್ತಾಯಿದ್ರು. ಅವ್ರ ಮನೇಲಿ ಆ ಯಮ್ಮನಿಗೆ ಮಕ್ಕಳಾಗಿರಲಿಲ್ಲ. ಅವ್ರ ಮಾವ ಯಾವಾಗಲೂ ಹೋಗಿ ಅರಳಿ ಮರ ಕಟ್ಟೆ ಹತ್ರ ದೀಪ ಹಚ್ಚಿಸ್ಬಿಟ್ಟು ಬರ್ತಾಯಿದ್ರು, ನಮ್ಮ ಸೊಸೆಗೆ ಮಕ್ಕಳಾಗಲಿ ಅಂತ. ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಹಿಂಗೆ ದಾರಿಯಲ್ಲಿ ಹೋಗೋರು ಅವರು ನೋಡಿದ್ರು, ಅವ್ರ ಮನೆ ತುಂಬ 18 ಜನ ಮಕ್ಕಳಿದ್ರು. ಆವಾಗ ನಿಮ್ಮ ಅವ್ರ ಮಾವ ಅಲ್ಲೇ ಮನೇಲಿ ಕೂತ್ಕೊಂಡಿದ್ರು. ಅವ್ರ ಗಂಡ ಇರಲಿಲ್ಲ. ನಿಮ್ಮ ಗಂಡ ಇಲ್ಲಮ್ಮ ಅಂದ್ರೆ, ಅರಳಿ ಮರದ ಕೆಳಗಡೆ ನಮ್ಮ ಮಾವ ಹಚ್ಚಿರೋ ದೀಪಗಳನ್ನೆಲ್ಲ ಆರಿಸ್ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದಾರೆ ಅಂದರು. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ.